ಸ್ಟಾರ್ಟ್ बोल वेलकम टू बैक माय यूट्यूब चैनल ओके ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗ ವೆಲ್ಕಮ್ ಮಾಡಿದ್ದಾನೆ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಇವತ್ತು ನಾನು ಸನ್ ಟ್ಯಾನ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಸನ್ ಟ್ಯಾನ್ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಮನೇಲೇ ಈಸಿಯಾಗಿ, ಬಿಸಿಲಿಗೆ ಹೋಗಿ ಬಂದಂಗೆ ಸನ್ ಟ್ಯಾನ್ ಆಗಿಬಿಡುತ್ತೆ. ಅದಕ್ಕೆ ಮನೇಲೇ ನಾವು ಏನು ಬೆಳೆಸಿ ನಾವು ಸನ್ ಟ್ಯಾನ್ನ ರಿಮೂವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬಿಸಿಲಿಗೆ ಹೋದ ತಕ್ಷಣ ಎಷ್ಟು ಟ್ಯಾನ್ ಆಗಿಬಿಡುತ್ತೆ ಅಂದರೆ ನಮ್ಮ ಸ್ಕಿನ್ ಕಲರೇ ಚೇಂಜ್ ಆಗಿಬಿಡುತ್ತೆ. ನಮ್ಮ ಸ್ಕಿನ್ ಮಾಮೂಲಿ ಕಲರ್ಗೆ ಬರೋಕ್ಕೆ ಏನು ಮಾಡಬೇಕು, ಏನು ಯೂಸ್ ಮಾಡಬೇಕು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಸಿಲಿಗೆ ಹೋಗಿ ಬಂದರೆ ಸಾಕು ಸನ್ ಟ್ಯಾನ್ ಆಗಿಬಿಡುತ್ತೆ. ಈ ಸನ್ ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಮನೇಲೇ ಸಿಗುವ ಐಟಮ್ಗಳಿಂದ ನಾವು ಸನ್ ಟ್ಯಾನ್ನ ರಿಮೂವ್ ಮಾಡ್ಬೋದು ಅಲ್ವಾ? ಅದಕ್ಕೆ ಬೇಕಾಗಿರೋದು ಏನೇನು ಬೇಕು ಅಂದರೆ ಈ ವಿಡಿಯೋ ನೋಡ್ಕೊಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನೇನು ಬೇಕು ಅಂತ. ಮೊದಲಿಗೆ ಬಂದು ನಮಗೆ ಬೇಕಾಗಿರೋದು ಕಾಫಿ ಪೌಡರ್. 1/2 ಸ್ಪೂನಷ್ಟು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ಬಂದು ಪ್ಯೂರ್ ಕಾಫಿ ಪೌಡರ್. ಇದು ನಮ್ಮ ಊರಲ್ಲಿ ನಾವು ಬೆಳೆಯೋದ್ರಿಂದ ನಾವು ಪ್ಯೂರ್ ಹಾಕೋದೀನಿ. ನಿಮ್ಮ ಹತ್ರ ಯಾವ ಕಾಫಿ ಪೌಡರ್ ಇದೆ ಅದನ್ನು ನೀವು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ 1/2 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ಳಿ. ಶುಗರ್ ಹಾಕೊಂಡ್ಮೇಲೆ ಈ ರೀತಿ ಒಂದು ಗ್ಲಿಸರಿಂಗ್ ತೊಗೊಳ್ಳಿ. ಗ್ಲಿಸರಿಂಗ್ ಎಲ್ಲ ಮೆಡಿಕಲಲ್ಲಿ ಸಿಗುತ್ತೆ. ಈ ಗ್ಲಿಸರಿಂಗ್ ಹಾಕೋದ್ರಿಂದ ತುಂಬ ಟ್ಯಾನ್ ಬೇಗನೆ ರಿಮೂವ್ ಆಗುತ್ತೆ. ಈ ಗ್ಲಿಸರಿಂಗ್ ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದು 1/4 ಸ್ಪೂನಷ್ಟು ನಾನು ಗ್ಲಿಸರಿಂಗ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ವಿಟಮಿನ್ ಇ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದನ್ನು ಆ್ಯಡ್ ಮಾಡ್ಕೊಳ್ತೀನಿ ನಾನು. ಇದು ಹೇರ್ಗಾಗಿರ್ಬೋದು, ಫೇಸ್ಗಾಗಿರ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಇದು ಎಲ್ಲರಿಗೆ ಗೊತ್ತಿರೋ ವಿಷಯನೇ. ನೆಕ್ಸ್ಟು ಬಂದು ಇದಕ್ಕೆ ಎಷ್ಟು ನನಗೆ ಟರ್ಮರಿಕ್ ಇಲ್ಲದೆ ಸೆಟ್ ಆಗಲ್ಲ. ಟರ್ಮರಿಕ್ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ. ನನಗೆ ಬೇಕಾದರೆ ಆ್ಯಡ್ ಮಾಡ್ತೀನಿ. ನಿಮಗೆ ಬೇಡ, ನನ್ನ ಸ್ಕಿನ್ಗೆ ಸೆಟ್ ಆಗಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಇದ್ರ ಜೊತೆಗೆ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಇದು ಟೊಮೆಟೊ ಹಾಕೋದ್ರಿಂದ ಕೂಡ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ. ಅದರಿಂದ ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ರೋಸ್ ವಾಟರ್ ಇದ್ದವರು ರೋಸ್ ವಾಟರ್ ಹಾಕಿ, ಇಲ್ಲ ಅಂದವರು ವಾಟರ್ ಹಾಕಿ. ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಪ್ಲೈ ಮಾಡೋಕ್ಕಿಂತ ಮುಂಚೆಗೆ ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಬನ್ನಿ. ನಿಮ್ಮ ಫೇಸ್ ಏನೂ ಒಂದು ಪ್ರಾಡಕ್ಟ್ ಇರಬಾರ್ದು. ಒಂದು ಕ್ರೀಮ್ ಆಗಲಿ, ಒಂದು ಪೌಡ್ರ್ ಆಗಲಿ, ಯಾವುದೇ ಒಂದು ಪ್ರಾಡಕ್ಟ್ ಇರಬಾರ್ದು. ನಾನಿಲ್ಲಿ ಬಂದು ಜಸ್ಟ್ ಐಲೈನರ್ ಬೊಟ್ಟಿಗೋಸ್ಕರ ಲಿಪ್ ಬಾಮ್ ವೇರ್ ಮಾಡಿದ್ದೀನಿ. ಯಾಕಂದರೆ ವೀಡಿಯೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವ, ಅದಕ್ಕೋಸ್ಕರ ನೀವು ಏನು ಅಪ್ಲೈ ಮಾಡೋದು ಡೈರೆಕ್ಟಾಗಿ ಹಾಕಿ. ಇವಾಗ ನಾನು ಹೇಗೆ ಅಪ್ಲೈ ಮಾಡೋಣ ಅಂತ ತೋರಿಸ್ತೀನಿ ಬನ್ನಿ. ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹೇರೆಲ್ಲ ಈ ಥರ ಫ್ರೀ ಆಗಿರಬಾರ್ದು. ಸ್ವಲ್ಪ ಬ್ಯಾಂಡ್ ಹಾಕ್ಬಿಟ್ಟು ಎಲ್ಲ ಹೇರ್ನ ಕಟ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಪ್ಯಾಕ್ ರೆಡಿ ಆದಮೇಲೆ ಈ ರೀತಿ ಒಂದು ಸಕ್ಕರೆ ಎಲ್ಲ ಮೆಲ್ಟ್ ಆಗಿರುತ್ತೆ. ಚೆನ್ನಾಗಿ ನಮಗೆ ಅಂಟು ಫೀಲ್ ಆಗುತ್ತೆ. ಆವಾಗ ನೀವು ಈ ಫೇಸ್ಗೆ ಪೂರ್ತಿಯಾಗಿ ನೀಟಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಳಿ. ಲಿಪ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಲಿಪ್ಸ್ ಸ್ಕ್ರಬ್ ಆಗುತ್ತೆ. ಅದರಿಂದ ನೀವು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ. ಮಸಾಜ್ ಯಾವ ರೀತಿ ಮಾಡಬೇಕಂದ್ರೆ ಒಂದು 5 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡಿ. ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ಚೆನ್ನಾಗಿ ಮಸಾಜ್ ಮಾಡಿ. ಆದಷ್ಟು 5 ಮಿನಿಟ್ಸ್ ಮಸಾಜ್ ಮಾಡಿ, ಸ್ಮೂತಾಗಿ ಮಾಡಿ. ತುಂಬ ಗಟ್ಟಿಯಾಗಿ ಮಸಾಜ್ ಮಾಡಬೇಡಿ, ಯಾಕಂದರೆ ಅದು ತುಂಬಾ ರಫ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಒಂದು ಲೈಟ್ ಮಸಾಜ್ ಮಾಡಿ. ಹಾಗೆ ಲೈಟಾಗಿ ಮಸಾಜ್ ಮಾಡಿ, ತುಂಬ ಹಮಿಕಿ ಎಲ್ಲ ಮಸಾಜ್ ಮಾಡಬೇಡಿ. ನಾನಿಲ್ಲಿ ಮುಖಕ್ಕಷ್ಟೇ ಅಲ್ಲ, ಕೈಗೂ ಕೂಡ ಅಪ್ಲೈ ಮಾಡಿದ್ದೆ. ನನ್ನ ಮುಖದಲ್ಲಿ ಟ್ಯಾನ್ ಇತ್ತಿಲ್ಲ, ನನ್ನ ಕೈಯಲ್ಲಿ ಸ್ವಲ್ಪ ಟ್ಯಾನ್ ಇದೆ ಅಂತ ಹೇಳ್ಬಿಟ್ಟು ಕೈಗೂ ಕೂಡ ಅಪ್ಲೈ ಮಾಡಿದ್ದೆ. ನಾನು ಮುಖಕ್ಕಿಂತ ಜಾಸ್ತಿ ಕೈಗೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಜಾಸ್ತಿನೇ ಕೊಟ್ಟಿದ್ದೆ. ನೀಟಾಗಿ ಬಂದಿತ್ತು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಫ್ರಂಟ್ ಅಷ್ಟೇ ವಾಶ್ ಮಾಡಿದ್ದೆ, ವಿಡಿಯೋ ಕ್ಯಾಮ್ರಾ ಆನ್ ಮಾಡಬೇಕು ಅಂತ. ನೀಟಾಗಿ ಅಲ್ಲಿ ಟ್ಯಾನ್ ಎಲ್ಲ ರಿಮೂವ್ ಆಗಿತ್ತು. ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ನೋಡ್ತಾ ಇದ್ದೀರಾ ಅಲ್ಲೆಲ್ಲ ಅಷ್ಟು ಜಾಗ ಎಷ್ಟು ನೀಟಾಗಿದೆ ನೋಡಿ. ಅದೆಲ್ಲ ಮಸಾಜ್ ಮಾಡಿದ್ದು. ನೆಕ್ಸ್ಟು ನೀವು ವಾಶ್ ಮಾಡೋತ್ತಿಗೆ ನೀವು ನೀಟಾಗಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡಿ. ನೀರಿಗೆ ಹಾಕ್ಬಿಟ್ಟು ನೋಡಿ, ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ಎಷ್ಟು ನೀಟಾಗಿ ಕಾಣ್ತಾ ಇದೆ, ಎಷ್ಟು ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ನೀಟಾಗಿ. ನಾನು ಯಾಕೆ ಈ ಥರ ಮುಖ ಒರೆಸೋದೆ ಕ್ಲೀನಾಗಿ ಈ ಥರ ತೋರಿಸ್ತೀನಿ ಅಂದರೆ ಲೈವ್ ಆಗಿ ತೋರಿಸ್ತೀನಿ. ಯಾಕಂದರೆ ಒರೆಸ್ಬಿಟ್ಟು ಫೌಂಡೇಶನ್ ಹಾಕ್ಕೊಂಡು ಬಂದಿದ್ದೀರಾ ನೀವು ಅಂತ ಎಲ್ಲ ಕಮೆಂಟ್ ಮಾಡ್ಬೋದು ನೀವು. ಅದಕ್ಕೋಸ್ಕರ ನಾನು ಈ ರೀತಿ ಒರೆಸೋಕ್ಕಿಂತ ಮುಂಚೆಗೇ ನಿಮಗೆ ಲೈವ್ ಆಗಿ ತೋರಿಸ್ತೀನಿ.
ನೆಕ್ಸ್ಟ್ ಬಂದು ನೋಡಿ, ನನ್ನ ಒಂದು ಹ್ಯಾಂಡಲ್ಲಿ ನೀಟಾಗಿ ಇವಾಗ ಪರವಾಗಿಲ್ಲ, ಅಷ್ಟು ಟ್ಯಾನ್ ರಿಮೂವ್ ಆಗಿದೆ. ಇದನ್ನು ಒಂದು ವೀಕ್ಲಿ 2 ಟೈಮ್ ಮಾಡಿ. ಬಂದ್ರಲ್ಲ ಹೇಗೆ ಟ್ಯಾನ್ ರಿಮೂವ್ ಮಾಡೋದು. ಟ್ಯಾನ್ ರಿಮೂವ್ ಮಾಡೋದು ಈಸಿಲಿ. ಈ ಪ್ರಾಡಕ್ಟ್ ತುಂಬಾ ಬೆಸ್ಟ್ ಸ್ಕ್ರಬ್ ಅಂತಲೇ ಹೇಳ್ಬೋದು. ನಿಮ್ಗೆ ಎಷ್ಟೇ ಟ್ಯಾನ್ ಆಗಲಿ ಕೈಗಳಲ್ಲೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ. ಫೇಸ್ಗೆ ಮಾತ್ರ ಸ್ವಲ್ಪ ಸ್ಮೂತಾಗಿ ಇದು ಮಾಡಿ, ಯಾಕಂದರೆ ನಮ್ಮ ಒಂದು ಫೇಸ್ ತುಂಬಾ ಸ್ಮೂತ್ ಇರುತ್ತೆ. ಅದರಿಂದ ನನ್ನ ಫೇಸ್ ಅಂತೂ ತುಂಬಾ ಸ್ಮೂತು. ಅದಕ್ಕೆ ನಾನು ಸ್ಕ್ರಬ್ ಆಗಲಿ ಮಾಡೋದು ಸ್ವಲ್ಪ ಲೈಟ್ ಕಮ್ಮಿ, ಆದರೆ ರೆಡ್ ಆಗಿಬಿಡುತ್ತೆ ನನ್ನ ಫೇಸು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಈಸಿಯಾಗಿ ನಮ್ಮ ಮನೇಲೇ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು. ಟ್ಯಾನ್ ರಿಮೂವ್ ಮಾಡೋದು ಈಸಿ, ಮನೇಲೇ ಸಿಗುವ ಐಟಮಿಂದ ನಾವು ಟ್ಯಾನ್ ರಿಮೂವ್ ಮಾಡ್ಬೋದು. ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ. ಟ್ಯಾನ್ ಎಲ್ಲ ತುಂಬ ಚೆನ್ನಾಗಿ ಇದಾಗುತ್ತೆ. ನಾವು ಸ್ಕ್ರಬ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಒಂಥರ ತುಂಬ ಚೆನ್ನಾಗಿ ಅದು ಸ್ಕ್ರಬ್ ಆಗುತ್ತೆ. ಫೇಸ್ ಎಲ್ಲ ವಾಶ್ ಮಾಡಿ ಅದನ್ನು ಒಳ್ಳೆ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಾನಿಲ್ಲಿ ಡಾಂಕಿ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಇದೆ ನಂದು. ಲಿಬಾಮ್ ಹಾಕೋದ್ರಿಂದ ಏನು ಉಪಯೋಗ ಅಂದರೆ ನಮ್ಮ ತುಟಿ ಬ್ಲ್ಯಾಕ್ ಇರುತ್ತೆ. ನಾನು ಇಲ್ಲಿ ಬಂದು ಏನು ಮಾಡಿದ್ದೆ ಅಂದರೆ, ಒಂದು 4 ಮಂತ್ ಬ್ಯಾಕ್ ನಾನೊಂದು ರೀಲ್ಸ್ ಮಾಡೋ ಅಭ್ಯಾಸ ಇತ್ತು. ಅದಕ್ಕೋಸ್ಕರ ಲಿಪ್ಸ್ಟಿಕ್ ಯಾಕೆ ನಾವು ಬ್ರ್ಯಾಂಡೆಡ್ ಯೂಸ್ ಮಾಡೋದು, ಇದಕ್ಕೆಲ್ಲ ಮನೇಲೇ ಇರ್ತೀವಲ್ಲ, ಜಸ್ಟ್ ಲೋಕಲ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀಶೋದಿಂದ ಆರ್ಡ್ರ್ ಮಾಡಿ ಆ ಒಂದು 200 ರುಪೀಸ್ಗೆ ಒಂದು 10 ಶೇಡ್ ಅಷ್ಟು ಇತ್ತು. ಎಲ್ಲ ಶೇಡ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದೊಂದೇ ಟ್ರೈ ಮಾಡಿದ ಮೇಲೆ ಲೋಕಲ್ ಲಿಪ್ಸ್ಟಿಕ್ ಹಾಕಿದ್ರಿಂದ ತುಟಿ ಬ್ಲ್ಯಾಕ್ ಆಯಿತು. ಇದನ್ನು ರಿಮೂವ್ ಮಾಡೋದು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಾನು ಆದಷ್ಟು ಬೇಗ ವೀಡಿಯೋದಲ್ಲಿ ಹೇಗೆ ಲಿಪ್ಸ್ ಬ್ಲ್ಯಾಕ್ನ ರಿಮೂವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸಜೆಸ್ಟ್ ಮಾಡಬೇಕು ಅಂದರೆ, ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ನೀವು ಫಸ್ಟು ಟೆಸ್ಟ್ ಮಾಡಿ. ನೀವು ಟೆಸ್ಟ್ ಮಾಡಿದ ಮೇಲೆ ತೊಗೊಳ್ಳಿ. ಇದು ಕಡಿಮೆ ಪ್ರೈಸಿಗಿದೆ, ಅದಕ್ಕೆ ಯೂಸ್ ಮಾಡಿಬಿಡೋಣ ಅಂದರೆ ಆ ಒಂದು ಯೂಸ್ ಮಾಡಿದ್ದಕ್ಕೆ ನನ್ನ ಲಿಪ್ಸ್ ಈ ಥರ ಆಯಿತು. ಅದಕ್ಕೆ ನಾನು ಇನ್ನು ಕೇರ್ಫುಲ್ ಆಗಿರ್ತೀನಿ. ನೀವು ಕೂಡ ಕೇರ್ಫುಲ್ ಆಗಿರಿ. ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ನೀವು ಪ್ಯಾಚ್ ಟೆಸ್ಟ್ ಖಂಡಿತ ಮಾಡಿ ನೋಡಿ. ಈಗ ನಾನು ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡ್ಕೊಬನ್ನಿ. ವಿಡಿಯೋ ನೋಡ್ತಿರಲ್ಲ ಫ್ರೆಂಡ್ಸ್, ಈ ಒಂದು ಫೇಸ್ಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಅಯ್ಯೋ, ಎಷ್ಟು ರೆಡ್ನೆಸ್ ಆಗಿದೆ, ಅದೇನಾಯಿತು ಅಂತಲೇ ಆ ಹುಡುಗಿ ಹೆಂಗೆ ಕಿರ್ಚ್ತಾ ಇದ್ದಾಳೆ ಅಂದರೆ ನಮಗೆ ನೋಡೋರಿಗೆ ಎಷ್ಟು ಭಯ ಆಗುತ್ತೆ. ನಾವೊಂದು ಏನಾದರೂ ಹಚ್ಕೋಬೇಕು. ಅದಕ್ಕೇ ಈ ಥರ ಮನೇಲಿ ಟ್ರೈ ಮಾಡಿ, ಆದಷ್ಟು ಬೆಟರು. ಸಲೂನ್ಗೆ ಹೋದ್ರೂ ನೀವು ಪ್ಯಾಚ್ ಟೆಸ್ಟ್ ಮಾಡ್ತಾರೆ, ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿಸಿ ಆಮೇಲೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯದು ಅನಿಸುತ್ತೆ. ನನಗಂತೂ ಈ ವಿಡಿಯೋ ನೋಡಿದ ತಕ್ಷಣ ರಿಯಾಕ್ಷನ್ನೇ ಒಂಥರ ಭಯಂಕರ ಆಗ್ಬಿಡ್ತು. ಯಾಕಂದರೆ ನಾವು ಒಂದು ಪ್ರಾಡಕ್ಟ್ ತೊಗೊಂಡ್ರು, ನಾವೀಗ ಮಾರ್ಕೆಟಿಂದ ಒಂದು ಪ್ರಾಡಕ್ಟ್ ತರ್ತೀವಿ, ಒಂದು ಕ್ರೀಮು, ಒಂದು ರಿವ್ಯೂಲ್ ನೋಡಿಬಿಟ್ಟು ಚೆನ್ನಾಗಿದೆ, ಈ ರಿವ್ಯೂಲ್ ನೋಡಿಬಿಟ್ಟು ತೊಗೊಳ್ತೀವಿ. ಆವಾಗ ನಮಗೇನು ಅನಿಸುತ್ತೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ, ಇದನ್ನು ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ನೋಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಬಂದ ತಕ್ಷಣ ಫೇಸ್ಗೆ ಅಪ್ಲೈ ಮಾಡಿಬಿಡ್ತೀನಿ. ಆ ಥರ ಒಂದು ತಪ್ಪು ಯಾವತ್ತೂ ಮಾಡಬೇಡಿ. ನಿಮ್ಮ ಒಂದು ಪ್ಯಾಚ್ ಟೆಸ್ಟ್ ಮಾಡಿ, ಕೈಗೆ ಅಪ್ಲೈ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ಹೊತ್ತು 1 ಡೇ ಬಿಟ್ಬಿಡಿ. ಆ ಕ್ರೀಮ್ 1 ಡೇ ಹಾಕಿಲ್ಲ ಅಂದರೂ ಏನಾಗಲ್ಲಲ್ವ, 1 ಡೇ ಹಾಕಿ ನೋಡಿಬಿಡಿ. ಆಮೇಲೆ ಏನೂ ಆಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು. ಆವಾಗ ನಿಮ್ಮ ಸ್ಕಿನ್. ಇದು ಒಂದು ಮಾಹಿತಿನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಅದು ವಿಡಿಯೋ ನೋಡಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಈಗ ಎಷ್ಟೋ ಪ್ರಾಡಕ್ಟ್ಗಳಾಗಿರ್ಬೋದು, ಏನೇನೋ ನಾವು ಏನು ನೋಡೋಲ್ಲಲ್ಲ, ಹೋಗ್ಬಿಟ್ಟು ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಓಕೆ, ಇದನ್ನು ನಾನು ತಿಳಿಸ್ಬೇಕು ಅಂತ ಇತ್ತು, ತಿಳಿಸಿದ್ದೀನಿ. ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಈ ಥರ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಸ್ಟಾರ್ಟ್ ಮಾಡೋತ್ತಿಗೆ ನನ್ನ ಮಗನೊಟ್ಟಿಗೆ ಮಾಡಿದೆ, ವಿಡಿಯೋ ಹೆಡ್ ಮಾಡಬೇಕಾದ್ರೆ ನನ್ನ ಮಗನೊಟ್ಟಿಗೆ ಹೆಡ್ ಮಾಡ್ತೀನಿ. ಓಕೆ, ಬಾಯ್ ಮಾಡಿ. ಥ್ಯಾಂಕ್ ಯು ಮಾಡಿ.
ಲೈಕ್ ಮಾಡಿ ಏನು. ಹ್ಞೂ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವೀಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.